ಅಂಜಲಿ ಅಂಜಲಿ ಅಂಜಲಿ. ದೊಡ್ಡೋರ್ಗಿಂತ ಹೆಚ್ಚು ತಿಳುವಳಿಕೆ ಇರೋಳು ನೀನು. ಸುಖವಾಗಿರಮ್ಮ. ನಮ್ಮೆಲ್ಲರ ಮನಸ್ಸನ್ನು ನೀನು ಗೆದ್ಬಿಟ್ಟೆ. ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಅಮ್ಮ ದಯವಿಟ್ಟು ನೀವು ಹಾಗೆಲ್ಲ ಮಾತ್ರ ಮಾತಾಡೋದಕ್ಕೆ ಹೋಗ್ಬೇಡಿ. ಅಲ್ಲ, ಈ ಮನೆಯಲ್ಲಿ ಏನಾದರೂ ಭೂತ ಇದೆ ಅನ್ನೋದೇ ಅಪಪ್ರಚಾರ ಆಗೋಗ್ಬಿಟ್ರೆ ನನಗೆ ಸಿಕ್ಕ 3 ಕಾಸಿಗೂ ಕಲ್ಲು ಬಿದ್ದೋಗ್ಬಿಡುತ್ತೆ ನೋಡಿ. ಕೈ ಮುಗಿದು ಬೇಡ್ಕೊತೀನಿ, ನನ್ನ ಅನ್ನಕ್ಕೆ ಮಾತ್ರ ಕಲ್ಲನ್ನು ಹಾಕೋದಕ್ಕೆ ಹೋಗಬೇಡಿ ಪ್ಲೀಸ್. ನೋಡಿ, ಈ ಮನೆಯಲ್ಲಿ ಭೂತ ಇದೆ ಅನ್ನೋದ್ರ ಬಗ್ಗೆ ಯಾರು ತುಟಕ್ ಪಿಟಕ್ ಅನ್ಕೂಡ್ದು. ಮಹಾಬಲ, ನೀವು ಹೋಗಿ ಆ ಪಾರ್ಟಿನ ಕರ್ಕೊಂಡು ಬನ್ನಿ. ಸಾಕು ಅಮ್ಮ, ಸಾಕು ಸಾಕು. ನೀವು ನನಗೆ ಇಷ್ಟು ಗ್ಯಾರಂಟಿ ಕೊಟ್ಟರಲ್ಲ, ಗೆದ್ದೆ. SLC PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಒಟ್ಟಿಗೆ ಪಾಸ್ ಆದಂಗೆ ಆಯಿತು. ಸರ್, ನಿಮ್ಮ ಅಡ್ವಾನ್ಸು ನಿಮ್ಮ ಜೇಬಲ್ಲಿದೆ ಅಂತ ಇಟ್ಕೊಂಬಿಡಿ. ಅಮ್ಮ, ನಾನು ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ, ಕರ್ಕೊಂಡು ಬಂದೇ ಬಿಡ್ತೀನಿ. ಮಾರುತಿ, ಆ ಭೂತದ ಜೊತೆ ನಾವೆಲ್ಲ ಅನುಭವಿಸ್ಲಿಲ್ವಾ? ಬರೋರು ಅನುಭವಿಸ್ಲಿ. ಆ ಭೂತ ಹೇಗೆ ಚೆಂಡಾಡತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅದು ಅವ್ರ ಹಣೆ ಬರಹ. ನಾನು ಬಿಟ್ಟೋಗ್ತಿದ್ದಾರಲ್ಲ, ಹೆಜ್ಜೆ ನನ್ನ ಭೂತ ಅಂತಾರೆ. ನಾನು ಎಷ್ಟೇ ಮಾಡಿದ್ರು ಹೆಜ್ಜೆಯನ್ನು ಗುಡ್ಗಲ್ಲ ಅನ್ಲಿಲ್ಲ. ನಾನು ಭೂತ ಅಲ್ವಾ? ಭೂತ ತರನೇ ಹೆದರ್ಸ್ತೇನೆ. ನಾನು ಯಾರಿಗೂ ಮನೇಲಿ ಇಡಕ್ ಬಿಡಲ್ಲ. ಬನ್ನಿ, ಇರ್ಬೇಕು ಬನ್ನಿ. ಅವ್ರು ಫಸ್ಟ್ 100 ಹಾಕೋಕ್ಕಿಂತ ಮುಂಚೆ ಈ ಬಂಗ್ಲೆನೆಲ್ಲ ಉಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗಿದ್ರು. ಬನ್ನಿ. ದೋಣಿ ನಾಮಕರಣ ಮಾಡ್ಕೊಂಡಿದ್ದು ಇಲ್ಲೇ. ಮೇಡಮ್, ಅಲ್ಲಿ ಬನ್ನಿ. ಹಿಂದಿ ಪಿಕ್ಚರ್ ಆ್ಯಕ್ಟರು ಆ ರೂಮಲ್ಲಿ ಉಳ್ಕೊಂಡಿದ್ರು. ಬನ್ನಿ, ತೋರಿಸ್ತೀನಿ ಮೇಡಮ್. ಅದು ಸೀರೆ ಇಲ್ಲಿ ಮೆಟ್ಲಿದೆ, ಹುಷಾರು, ಮೆತ್ತು. ಬನ್ನಿ. ಅಕ್ಕ, ಈ ಮನೆ ಅಂತೂ ಸಾಕಷ್ಟು ದೊಡ್ಡದಾಗಿದೆ. ನಮ್ಮ ಫ್ಯಾಮಿಲಿಗೆ ಸಖತ್ತಾಗಿರುತ್ತೆ ಅನ್ಸುತ್ತೆ. ನೀನೇನಂತೀಯ? ಎಸ್. ಮನೇಲಿ ಒಂದ್ಸಲ ನೋಡ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅಣ್ಣ, ಬಾಡ್ಬೇಕು ಬರೋದು ಅಂದಮೇಲೆ ನೋಡ್ಬಂದಂತ ಕೇಳೋದೇನಿದೆ? ನೋಡಿ, ಸ್ಟಾರ್ಟ್ ಕಾರ್ಡ್ ನೋಡಿ, ಹುಡು ಕಾರ್ಡ್ ನೋಡಿ, ಮೂಲೆನೂ ನೋಡ್ಕೊಂಬಿಡಿ. ಯಾಕಂದ್ರೆ ನಾಳೆ ಇರೋರು ನೀವಪ್ಪ. ಯಾರು ಒಳಗೋಗ್ಬೇಡಿ, ನಾನು ಭೂತ ಇದ್ದೀನಿ. ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಅಂತ ಹೆದರ್ಸ್ಬಿಡ್ತೀನಿ. ಬನ್ನಿ ಮೇಡಮ್ ಅವರೇ, ಅಲ್ಲೊಂದು ಇದಿದೆ, ಅದನ್ನೊಂದು ತೋರಿಸ್ಬಿಡ್ತೀನಿ. ಅದೊಂದು ಯಾಕೆ ಬಿಡ್ತೀಯ? ತೋರಿಸ್ಬಿಟ್ಟು ನಡಿಯ. ಅಯ್ಯಯ್ಯೋ, ಇದೇನಪ್ಪ? ನಾನು ಹೆದರ್ಸಿದ್ರು ಹಾಗೆ ಹೋಗ್ತಾ ಇದ್ದಾರೆ. ಚಿಚ್ಚೆ, ಏನಿದೆ ಇಷ್ಟೊಂದು ಧೂಳು ಕಸ? ಸ್ವಲ್ಪ ಧೂಳಿದೆ, ಹೌದು. ಮನೆ ಕ್ಲೀನ್ ಮಾಡಿ ಎಷ್ಟು ವರ್ಷಗಳಾಯ್ತು. ನಾನು ನಾಳೆ ಬರೋಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡಿಸಿರ್ಬೇಕು. ಅಂದ್ರೆ ನೀವು ಈ ಮನೆಗೆ ಬರೋದು ಕನ್ಫರ್ಮು ಅಂದಂಗೆ ಆಯ್ತಲ್ವಾ? ನಾನು ಫಿಕ್ಸ್ ಮಾಡ್ಕೊಳ್ಳ, ಓಕೆ ಕೊಟ್ಕೊಂಡ್ಬಿಡ್ಲಾ? ಒಂದು ರೀತಿಲಿ ಕನ್ಫರ್ಮೇ. ನಾನು ಇನ್ನೂ ಪೂರ್ತಿಯಾಗಿ ಮನೆ ನೋಡಬೇಕು. ಅಷ್ಟೇ ತಾನೇ. ಅಲ್ಲ, ಇಷ್ಟೇ ತೋರಿಸಿದ್ದೀನಿ ಅಂತೆ. ಇನ್ನೊಂದಿಷ್ಟು ತೋರಿಸಲ್ವಾ ಮೇಡಮ್ ಅವರೇ? ಅಲ್ಲಿ ಇದು ಕಿಚನ್ ಆ ಕಡೆ ಬನ್ನಿ. ಆ ಕಡೆ ರೂಮು, ಕಿಚನ್ ಎಲ್ಲ ತೋರಿಸ್ಬಿಡ್ತೀನಿ. ಬನ್ನಿ, ಹೇಳ್ತೀನಿ. ಅದು ಇದೆಯಲ್ಲ ಬಚ್ಚಲ್ ಮನೆ. ಬನ್ನಿ ಮೇಡಮ್ ಅವರೇ, ಇದು ಕೂಡ ಒಂದು ರೂಮ್. ಈ ರೂಮು ಸೇರಿ ಒಟ್ಟು 6 ರೂಮು. ಅಲ್ಲ, ರೂಮ್ ಏನು ನೋಡ್ತೀರಾ ನೀವು? ಬಚ್ಚಲ್ ಮನೆ ನೋಡ್ಬೇಕು ಮೇಡಮ್ ಅವರೇ. ತಂಡ ಹೊಡಗ್ಬಿಡ್ತೀರಾ. ಆ ಬಚ್ಚಲ್ ಮನೆ ಎಷ್ಟು ದೊಡ್ಡದಿದೆ ಅಂದರೆ, ನಿಮ್ಮ ತಮ್ಮ ಅಪ್ಪಿ ತಪ್ಪಿ ಎಂಟ್ರೆನ್ಸಲ್ಲಿ ಸೋಪು ಟವಲ್ ಇಟ್ಬಿಟ್ಟು ಆ ಮೂಲೆಗೆ ಹೋಗಿ ನೀರು ಒಯ್ಕೊಂಡ್ರೆ ತಿರ್ಗಾ ಏನಾರ ಸೋಪ್ ಬೇಕು ಅನಿಸಿದ್ರೆ ಆಟ ಮಾಡ್ಕೊಂಬರ್ಬೇಕು. ಅಷ್ಟು ಉದ್ದ ಇದೆ. ಇಲ್ಲಿಯ ಪ್ರತಿಯೊಂದೊಂದು ಕೊಠಡಿಗಳಿಗೂ ಒಂದೊಂದು ಐತಿಹ್ಯ ಇದೆ ಮೇಡಮ್ ಅವರೇ. ಏನು ಹೇಳ್ತೀರಾ? ಭಾಳ ವರ್ಷದ ಇತಿಹಾಸ ಇದೆ ಈ ಬಂಗ್ಲೆಗೆ. ನಾನು ಬಡಬರಿ ಅಂದ್ರು ಈ ಮನೆ ನುಗ್ಗಿದ್ದೀರಲ್ಲ, ಲಡ್ಡು ಅಂದ್ಬಿಟ್ಟು ಈ ಮನೇಲಿ ಯಾರು ಇರಬಾರ್ದು. ಹಾಂ, ನೋಡ್ಕೊಳ್ಳಿ. ಎಲ್ಲ ಮೂಲೆನೂ ಒಂದ್ಸಲ ಕಣ್ಣು ತುಂಬ ನೋಡ್ಕೊಂಬಿಡಿ. ನಾನೀಗ ಮ್ಯಾಜಿಕ್ ಮಾಡ್ಬೋದು, ಗೊತ್ತಾ? ಗಣೇಶ, ದೊಡ್ಡ ಬಿರುಗಾಳಿ ಬರ್ಸು ಗಣೇಶ. ಈ ಕೆಚ್ಚನ್ನ ಗಾಳಿಲಿ ಹಾರೋಗ್ಬೇಕು.
ಇವಾಗಲೂ ಈ ಮನೆ ಬಿಟ್ಟು ಹೋಗ್ಬೇಕಾ? ಥೂ ಲಡ್ಡು, ನಿಮ್ಮ ಅಜ್ಜಿ ಈ ಮನೇಲಿ ಇರೋದೇ ಇಲ್ಲ ಅಂತ ಹಠ ಮಾಡ್ತಿದಾರಲ್ಲೋ. ನೀನು ಮತ್ತೆ ಅಪ್ಪ ಹೇಳೋ ಒಪ್ಸಿ. ನಿಮ್ಮ ಅಪ್ಪನೇ ಊರಿಗಿಂತ ಮುಂಚೆ ಹೋಗಿ ಹೊಸ ಮನೆಗೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದಾರೆ. ಇನ್ನು ನಾನೇನು ಮಾಡೋಕ್ಕಾಗುತ್ತೆ? ಅಮ್ಮ, ಅಂಜಲಿ ತುಂಬ ಪುಟ್ಟ ಹುಡುಗಿ, ಅವಳು ಒಬ್ಳೆ ಈ ಮನೇಲಿ ಹೆಂಗಿರ್ತಾಳೆ? ಲಡ್ಡು, ಅವಳು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ನನಗೂ ಅವಳು ಭೂತ ಅಂತ ಸಿಟ್ಟಿತ್ತು. ಈ ಮನೆ ಬಿಟ್ಟು ಹೋದರೆ ಸಾಕು ಅಂತ ಅನಿಸಿತ್ತು. ಆದರೆ ಇವಾಗ ನನಗೂ ಅವಳನ್ನು ಬಿಟ್ಟು ಹೋಗೋಕೆ ತುಂಬ ಕಷ್ಟ ಆಗ್ತಿದೆ ಕಣೋ. ಆದರೆ ಏನು ಮಾಡೋದು, ಇವಾಗ ನಾವು ಹೋಗಲೇಬೇಕು. ಬೇಗ ರೆಡಿ ಆಗು. ಏನೋ ಇದು, ಮನೇಲಿ ಇಷ್ಟೊಂದು ಗಾಳಿ ಬೀಸ್ತಾ ಇದೆ. ಓ ಮೈ ಗಾಡ್, ಈ ಅಂಜಲಿ ಸಿಟ್ಟಲ್ಲೇ ಏನೋ ಮಾಡಿದಾಳೆ. ಮೊದಲು ಹೋಗಿ ನೋಡಬೇಕು. ಲಡ್ಡು, ಎಲ್ಲ ಹೋಗ್ತಿದ್ಯಾ? ಇಷ್ಟೊಂದು ಗಾಳಿ ಬೀಸ್ತಾ ಇದೆ. ಛು! ಏ ಛು! ನಾನು ಬಂದು ಹಿಡ್ಕೋ, ಗಾಳಿಗೆ ತೂರ ಹೋಗ್ತೀನಿ. ಮಾರುತಿ, ನಾನೇ ತಟ್ಟಾಡ್ತಿದ್ದೀನಿ ಕಣೋ. ನಾನು ಹೇಗೋ ನಿನ್ನ ಹಿಡ್ಕೊಳ್ಳಿ, ಅಲ್ಲೇ ಏನಾದ್ರೂ ಹಿಡ್ಕೊಳ್ಳೋ. ಏನಕ್ಕ ಇದು? ಈ ಬಿರುಗಾಳಿ ಬೀಸೋಕೆ ಹೇಗ್ ಸಾಧ್ಯ? ಈ ಗಾಳಿ ಎಲ್ಲಿಂದ ಬರ್ತಿದ್ಯಾಕ? ನಾನೇ ಚಂಡಮಾರುತ ಊರ್ತಾ ಇರೋದು. ನಿಮ್ಗೆಲ್ಲ ಭಯ ಆಗಿ ಓಡಬೇಕು. ಮತ್ತೆ ನನ್ನ ಮನೆ ಕಡೆ ಬದಲೇಬಾರ್ದು. ಇನ್ನೂ ಇಲ್ಲೇ ಇದ್ದೀರಾ? ಓಡೋಗ್ಲಿ ಇಲ್ಲಿಂದ. ಅಂಜಲಿ, ಏನ್ ಮಾಡ್ತಿದ್ಯ ನೀನು? ಅಂಜಲಿ, ಸಾಕು ಬಾಯಿಲಿಂದ. ಅಂಜಲಿ, ಏನ್ ಮಾಡ್ತಿದ್ಯಾ ನೀನು? ಇದು ನನ್ನ ಮನೆ, ನನಗೆ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ನಿನ್ಗೇನು? ಅಂಜಲಿ, ನೀನು ಗುಡ್ ಗರ್ಲ್ ಅಲ್ವಾ? ಹಾಗೆಲ್ಲ ಕೆಟ್ಟದ್ ಮಾಡಬಾರ್ದು. ನೀನ್ ಏನ್ ಹೇಳೋದು ಬೇಡ, ಕೇಳೋದು ಬೇಡ. ನಾನು ಗುಡ್ ಗರ್ಲ್ ಅಲ್ಲ, ನಾನು ಬ್ಯಾಡ್ ಗರ್ಲ್. ನಿನ್ಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು ಅಂಜಲಿ, ಆದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ನೀನು ಮೋಸಗಾರ. ಅತ್ತೆ ಮದ್ವೆ ಆದ್ರೆ ಮನೆ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಈಗ ಯಾಕೆ ನಾವು ಒಬ್ಬಳೇ ಬಿಟ್ಟು ಹೋಗ್ತಾ ಇದ್ಯಾ? ನನಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಒಂಚೂರು ಇಷ್ಟ ಇಲ್ಲ. ಆದ್ರೆ ಅಪ್ಪ ಅಮ್ಮನ ಜೊತೆ ಹೋಗ್ಲೇಬೇಕಲ್ಲ. ನಾನು ಒಬ್ಬನೇ ಈ ಮನೇಲಿ ಹೇಗಿರ್ಲಿ? ನೀನು ಈ ಮನೇಲಿ ಇರಲ್ಲ ಅಂದ್ರೆ ನಾನು ಯಾರನ್ನ ಹಿಡಕ್ಕೂ ಬಿಡಲ್ಲ. ನಾನು ಎಲ್ಲರಿಗೂ ತೊಂದರೆ ಕೊಡ್ತೀನಿ. ಇವಳು ಇನ್ನೂ ಅದೇನೇನ್ ಮಾಡ್ತಾಳ ದೇವ್ರಿಗೆ ಗೊತ್ತು. ಈ ಮನೇಲಿ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಹೌದು, ತೊಂದರೆನೇ ಇಲ್ಲ. ಆದ್ರೆ ಕಾಗದ ಪತ್ರ ಸರಿಯಾಗಿರ್ಬೇಕಷ್ಟೇ. ಕಾಗದ ಪತ್ರ ಯಾರ ಹತ್ರ ಹೋಗ್ಬೇಕು? ಬಿ ಡಿ ಆಫೀಸು, ಅದಾದಮೇಲೆ ನಾಗಭೂಷಣ್ ಅವರು ಎಟ್ಟು ಬರ್ತಿದ್ದಂಗೆ ಈ ಕಡೆ ಇವ್ರದೊಂದು ಸೈನು. ನಿಮ್ಗೇನಾದ್ರೂ ತೊಂದರೆ ಇದೆಯಾ? ಇಲ್ಲಪ್ಪ, ನಮಗೆ ಯಾವ ಥರ ತೊಂದರೆನೂ ಇಲ್ಲ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ನಾನೇ ಮುಂದೆ ನಿಂತಿದ್ದು ಈ ರೆಂಟ್ ಅಗ್ರಿಮೆಂಟ್ ಲೆಟರ್ನ ರೆಡಿ ಮಾಡಿಸ್ಬಿಡ್ತೀನಿ ಅಷ್ಟೇ. ಎಷ್ಟೊತ್ತು? ಓಕೆ, ಹೋಗಿ ಕರಿತಾ ಇದ್ದಾರೆ, ಹೋಗಿ. ಅಕ್ಕ, ಯಾವ ದುಡುಕಿ ನಿರ್ಧಾರ ತಗೊತಿದ್ಯಾ? ಇದನ್ನೆಲ್ಲ ನೋಡಿದ್ರೆ ಸಮಥಿಂಗ್ ಅಬ್ನಾರ್ಮಲ್ ಅಂತ ಅನಿಸ್ತಿಲ್ವಾ ನಿನಗೆ?
ಹೌದಕ್ಕ, ಈ ಮನೇಲಿ ಭೂತ ಚೇಷ್ಟ ಇದೆ. ರೀ, ಈ ಮನೇಲಿ ಭೂತ ಇಲ್ವೇನ್ರಿ? ಭೂತ? ಹಾಂ, ನೀವು ಸತ್ಯ ಹೇಳಿಲ್ಲ ಅಂತಂದರೆ ಮನೆ ಬಾಡಿಗೆದಾರನೆಲ್ಲ ಕರೆಸಿ ಕೇಳ್ತೀನಿ. ಅವರು ಈ ಭೂತ ಚೇಷ್ಟೆಯಿಂದಾನೇ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ನಾನು ಅವ್ರಿಗೆ ಯಾವ ಕಾಟನೂ ಕೊಟ್ಟಿದ್ದಿಲ್ಲ. ನಾನು ಪುಟ್ಟವಳು, ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ ಅಷ್ಟೇ. ಶಶಾಂಕ್, ನಾನೊಂದ್ಸಲ ಹೇಳಿದ್ಮೇಲೆ ಮುಗೀತು. ಯಾರನ್ನೂ ಕಣಿ ಕೇಳೋ ಅವಶ್ಯಕತೆ ಇಲ್ಲ. ನಾವು ಇದೇ ಮನೇಲಿ ಇರ್ತೀವಿ ಅಷ್ಟೇ. ಮೇಡಮ್ ಅವ್ರು ನೋಡ್ದಕ್ಕೆ ಹಂಗೆ, ಆದರೆ ಮನಸ್ಸು ಬೆಣ್ಣೆ ಮುರುಕು. ಅವ್ರ ತಮ್ಮನೆ ಸ್ವಲ್ಪ ಕಿರಿಕು. ನನಗೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ. ಯಾವ ಭೂತನೂ ನನಗೆ ತೊಂದರೆ ಕೊಡೋಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಗೆ ಭೂತ ಅಂದ್ರೆ ಭಯ ಇಲ್ವಾ? ನನ್ಗಂತೂ ತುಂಬಾ ಭಯ. ನನಗೆ ಈ ಭೂತ ಪ್ರೇತ ಇವುಗಳಲ್ಲೆಲ್ಲ ನಂಬಿಕೆನೇ ಇಲ್ಲ. ಯಾವ ಭೂತ ಕಂಡ್ರು ನಾನಂತೂ ಭಯ ಪಡಲ್ಲ. ಅಕಸ್ಮಾತ್ ಭೂತ ಏನಾದರೂ ನನ್ನ ನೋಡಿದ್ರೆ ಅದೇ ಭಯದಿಂದ ಹೆದರ್ಕೊಂಡು ನಡುಗುತ್ತೆ. ಎಷ್ಟು ಧೈರ್ಯ ಇರ್ಬೇಕು ಈ ಆಂಟಿಗೆ. ಭೂತನೇ ಹೆದರ್ಸ್ತಾರಂತಾರೆ. ಅದೇಗಕ್ಕ ಸಾಧ್ಯ? ಭೂತ ಯಾಕೆ ನಿನ್ನೋಡು ಹೆದರುತ್ತೆ? ಯಾಕೆಂದರೆ ನನಗೆ ಭೂತನ ಕುಣಿಸೋಕ್ಕೂ ಗೊತ್ತು, ಮಣ್ಸೋಕ್ಕೂ ಗೊತ್ತು. ಈ ದೊಡ್ಡದು ಚಿಕ್ಕದು ಭೂತ ಪ್ರೇತ ಇದಕ್ಕೆಲ್ಲ ನನ್ನ ಹತ್ರ ಒಳ್ಳೆ ಔಷಧಿ ಇದೆ. ಒಬ್ಬ ಮಾಂತ್ರಿಕನ್ನ ಕರೆಸಿ ಈ ಮನೆಯಲ್ಲಿರೋ ಭೂತನೆಲ್ಲ ಓಡಿಸ್ಬಿಡ್ತೀನಿ. ಅಯ್ಯೋ ಗಣೇಶ, ನಾನು ಭೂತಕ್ಕೆ ಹೆದರ್ತೇನೆ. ಭೂತ ಮಂತ್ರವಾದಿಗೆ ಹೆದರುತ್ತಾ? ಅಂದ್ರೆ ಮಂತ್ರವಾದಿ ಭೂತಕ್ಕಿಂತ ದೊಡ್ಡ ಭೂತನಾ? ನಮ್ಮ ಮೇಲೆ ಬಿರುಗಾಳಿ ಎಬ್ಸಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಲ್ಲ, ಆ ಶಕ್ತಿನೂ ಸೇರಿಸಿ ಈ ಮನೆಯಲ್ಲಿರೋ ಭೂತನೆಲ್ಲ ಓಡಿಸ್ತೀನಿ. ಇನ್ಮೇಲೆ ಈ ಮನೆಯಲ್ಲಿ ಮನುಷ್ಯ ವಾಸ ಶುರು ಆಗುತ್ತೆ. ಅಯ್ಯಯ್ಯೋ, ನಾನು ಭೂತ ಅಲ್ಲ, ಇದು ನನ್ನ ಮನೆ. ನನ್ನನ್ನು ಯಾಕೆ ಕೊಡ್ತೀರಾ? ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿರ್ತೀನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾವ ಪ್ರಾಬ್ಲಮ್ಮು? ನಮಗೆ ಯಾವ ಪ್ರಾಬ್ಲಮ್ಮು? ಇರೋ ಪ್ರಾಬ್ಲಮ್ನೆಲ್ಲ ನೀವೇ ಎಲ್ಲ ಬಗೆಹರಿಸ್ಬಿಟ್ರಿ. ಆದರೆ ಇನ್ನು ಒಂದು ವಿಚಾರ, ಅದೇ ಬಾಡಿಗೆ ಕೊಡೋದು ತಗೊಳ್ಳೋದು ಅಡ್ವಾನ್ಸು ಮಾತಾಡ್ಬಿಡ್ತಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತ ಏನೋ? ನಿಮ್ಮ ಹುಡುಗ ನನಗೆಲ್ಲ ಹೇಳಿದ್ದಾನೆ. 1 ನಿಮಿಷ, ನನಗೆಲ್ಲ ಓಕೆ. ಎಲ್ಲ ಹೇಳ್ಬಿಟ್ಟೇನೆ ಮಾಡ್ತೆ. ದೊಡ್ಡನಾಗ್ಬಿಟ್ಟಲ್ಲ ನೀನು. ಚೆನ್ನಾಗಿ ತಗೊಳ್ಳಿ ಅಡ್ವಾನ್ಸ್. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ಬಾರಮ್ಮ. ನಾವಿನ್ ಬರ್ತೀವಿ. ಆರಾಮಾಗಿ ಬೆಳಿಗ್ಗೆ ಬರೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಆಗಿರಬೇಕು. ಪೇಂಟು ನೆನಪಿದೆ ಅಲ್ಲ? ಗೊತ್ತೋ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಮಾರ್ತಿಗೆ ಒಂದೇ ಒಂದು ಮಾತು ಹೇಳ್ಬಿಟ್ರೆ ಸಾಕು. ಫೆನೈಲ್ ಗಿನೆಲ್ಲ ಹಾಕಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿಟ್ಬಿಟ್ಟಿರ್ತಾರೆ. ಹೋಗಿ ಬನ್ನಿ. ಓಕೆ ಶಶಾಂಕ್, ಲೆಟ್ಸ್ ಗೋ. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಮನೆಯಲ್ಲೇ ಭೂತ ಓಡಿಸೋ ಮಂತ್ರವಾದಿ ಭೂತ ಬರುತ್ತಂತೆ. ಎಲ್ಲ ಭೂತಗಳ ಜೊತೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರಂತೆ. ನೀವು ಬಂದಾಗ ನನ್ನ ಎಲ್ಲಿ ಹುಡುಕ್ತೀರಮ್ಮ? ನಾನು ಕಳ್ಳೋಗ್ಬಿಡ್ತೀನಿಮ್ಮ. ಮಜೆಗೆ ಹೇಳಗಿನ ಬೆಣ್ಣೆಯಂತೆ ಮಾರ್ತಿ ಅಂತ ನಮ್ಮ ಅದೃಷ್ಟ ಕುಲಾಯಿಸ್ಬಿಡ್ತೆ ಕಣ. ಇನ್ನು ಆ ದರಿದ್ರ ಭೂತಕ್ಕೆ ಯಾವುದೇ ಕಾರಣಕ್ಕೂ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಕಣೋ. ಈ ಚೆಕ್ನ ಈಗಿಂದೀಗಲೇ ಹೋಗಿ ಬ್ಯಾಂಕಿಗೆ ಹಾಕಿ ಕ್ಯಾಶನ್ನ ಮಾಡಿಸಿ ಆ ಮುದುಕಿ ಮೇಲೆ ಅನ್ಬಂತು ಮುಖದ ಮೇಲೆ ಎಸಿತೀನಿ ಕಣ. ಈ ಹೆಂಗ್ಸಿ ಒಳ್ಳೆ ಮಾಟ್ಕಾರ್ತಿದ್ದಂಗವಳಲ್ವಾ? ಈ ಹೆಂಗ್ಸಿ ಏನಾದರೂ ಬಂದು ಈ ಮನೆಗೆ ಸೇರ್ಕೊಂಡ್ಬಿಟ್ರೆ ಇಲ್ಲಿರೋ ಭೂತ ಬೇರೆ ಮನೆ ಬಾಡಿಗೆ ಹುಡ್ಕೋಬೇಕಾಗತ್ತೋ ಏನೋ. ಕರೆಕ್ಟಾಗಿ ಹೇಳ್ದೆ ಕಣ ಮಾರ್ತೆ. ಅಂತೂ ಆ ಭೂತಕ್ಕೆ ಒಂದು ತಿಥಿ ಆಯ್ತು ಕಣ. ಈ ಖುಷಿನ ನನ್ನಿಂದ ತಡ್ಕೊಳಕ್ ಆಗಲ್ಲ ಕಣ. ಒಂದೆರಡು ಸ್ಟೆಪ್ ಹಾಕಬೇಕು ಅನಿಸ್ತಿದೆ, ಹಾಕ್ಬಿಡ್ತೀನಿ ಕಣ. ಈ ಇಬ್ರು ಅಂಕಲ್ಗಳಿಗೆ ಪೂರಿ ಕಟ್ಟಿ ಫ್ರೆಂಡ್ ಮಾಡ್ಕೊಂಡಿದ್ದೆ. ಆದ್ರೆ ಇವರು ನಮ್ಮ ಮನೆ ಬಿಟ್ಟು ಓಡಿಸ್ತಾ ಇದ್ದಾರ. ನಾನು ಇವ್ರಿಗೆ ಏನ್ ಕೆಟ್ಟದ್ ಮಾಡಿದ್ದೆ?
ಜಿಲೇಬಿ ಮನೆಯೆಲ್ಲ ಬಿಕೋ ಅನಿಸ್ತಾ ಇದೆ ಕಡೆ. ಇವತ್ತೇ ಈ ಮನೆ ಕಡೆ ಅಂತ ಕಾಣಿಸುತ್ತೆ. ನಾಳೆಯಿಂದ ಈ ಮನೆ ಋಣ ಮುಗ್ದೋಗುತ್ತೆ. ಹೌದು ಚಿಕ್ಕಮ್ಮ, ನಾನು ಬೇರೆಯವ್ರ ಹಂಗಲಿಲ್ಲದೆ ಹೋಗಿದ್ದಿದ್ರೆ ನಾನು ಈ ಮನೆಯಲ್ಲಿ ಆ ಮಗು ಜೊತೆಗೆ ಇರ್ತಿದ್ದೆ. ಈ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಹೌದು ಕಣೆ, ಬೇರೆಯವ್ರ ಹಂಗಲ್ಲಿ ಇರಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗುತ್ತೆ. ಅದು ಮಗು ಅಂತ ಗೊತ್ತಿಲ್ಲದೆ ನಾನು ಅದಕ್ಕೆ ಎಷ್ಟು ನೋವು ಕೊಟ್ಬಿಟ್ಟೆ. ಅದಕ್ಕಿರೋ ಸಂಸ್ಕಾರ ಒಳ್ಳೆತನ ದೊಡ್ಡವ್ರಿಗಿಲ್ವಲ್ಲೇ. ಅದನ್ನು ಬಿಟ್ಟೋಗಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಕಣೆ. ಹೌದು ಚಿಕ್ಕಮ್ಮವ್ರು, ಇಲ್ಲಿ ಒಂದು ಶಕ್ತಿ ಇದೆ. ಅದು ಜೈ ಕರ್ನಾಟಕ ಅಂತ ಲಡ್ಡು ನಂಬಿಸ್ಬಿಟ್ಟಿದ್ದ. ಆದರೆ ಅದು ಆ ಮಗು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆ ಮಗುನ ಒಂದೇ ಒಂದ್ಸತಿ ನೋಡಬೇಕು ಅಂತ ತುಂಬ ಆಸೆ ಪಟ್ಟೆ. ನಮ್ಮಂಥ ಪಾಪಿಗಳಿಗೆ ಎಲ್ಲಿದೆ ಆ ಭಾಗ್ಯ? ಹಿಂದೆ ಈ ಮನೇಲಿ ಯಾರಿದ್ರೋ ಏನೋ, ಆ ಮಗು ಹೇಗಿತ್ತೋ ಏನೋ ದೇವರಿಗೇ ಗೊತ್ತು. ಈಗ ಬರ್ತಾ ಇರೋರು ಸ್ವಲ್ಪ ಹೊರಟು ಜನ ಅಂತ ಕಾಣಿಸುತ್ತೆ. ಆ ಮಗುನ ಹೆಂಗ್ ನಡೆಸ್ಕೊಳ್ತಾರೋ ಏನೋ. ಅವರೆಲ್ಲ ಹೆಚ್ಚು ಕಡಿಮೆ ನಿಮ್ಮ ಥರನೇ ಇರ್ತಾರೆ. ಅದು ಮಗು ಅಂತ ಅವ್ರಿಗೆ ಹೇಗೆ ತಾನೇ ಗೊತ್ತಾಗತ್ತೆ? ಭೂತ ಅಂತ ಅದಕ್ಕೆ ಹಿಂಸೆ ಕೊಡೋರೇ ಇರ್ತಾರೆ. ಪಾಪ ಆ ಮಗು ನಮ್ಮನ್ನೇ ತನ್ನಪ್ಪ ಅಮ್ಮ ಅಜ್ಜಿ ಎಲ್ಲ ಅಂದ್ಕೊಂಡಿತ್ತು. ಆದ್ರೆ ಇನ್ಮುಂದೆ ನಮ್ಮನ್ನೆಲ್ಲ ಬಿಟ್ಟು ಅದು ಹೇಗಿರ್ತಾಳೋ ಏನೋ. ಹೌದು ಆಂಟಿ, ನಂಗೆ ತುಂಬಾ ಭಯ ಆಗ್ತಿದೆ. ಮಂತ್ರವಾದಿನ ಕೃಷಿ ನನ್ನ ಓಡಿಸ್ಬಿಡ್ತಾರಂತೆ. ಆ ಮಗುನ ಮನೆ ಬಿಟ್ಟು ಓಡಿಸಿದ್ರೆ ಏನ್ ಗತಿ? ಭೂತನ್ ಬೇಕಾದ್ರೆ ಓಡಿಸ್ಲಿ, ಆದ್ರೆ ನನ್ನ ಯಾಕೆ ಓಡಿಸ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದು ನನ್ನ ಮನೆ ತಾನೆ. ನನ್ನ ಇಲ್ಲಿಂದ ಓಡಿಸಿದ್ರೆ ನಾನು ಎಲ್ಲ ಹೋಗ್ಲಿ? ದೊಡ್ಡವರಾದ ನಮ್ಗೇನೆ ಒಬ್ರನ್ನೊಬ್ರು ಬಿಟ್ಟಿರ್ಬೇಕು ಅಂದ್ರೆ ಹೃದಯ ಕಿತ್ತು ಬರುತ್ತೆ. ಅಂಥದ್ರಲ್ಲಿ ಆ ಪುಟ್ಟ ಮಗು ಹೃದಯಕ್ಕೆ ಎಷ್ಟು ನೋವಾಗಿರ್ಬೇಡ. ಅವಳು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗದೆ ಎಷ್ಟು ಅಳ್ತಿದ್ದಾಳೋ ಏನೋ. ಅವಳು ಕಣ್ವರ್ಸೋ ಭಾಗ್ಯನೂ ನಮ್ಗಿಲ್ವಲ್ಲ ಚಿಕ್ಕಮ್ಮವ್ರೆ. ಅಂಜಲಿ, ಅಂಜಲಿ, ಒಂದ್ಸತಿ ನಮ್ಮ ಕಣ್ಣು ಮುಂದೆ ಬಾರೋ. ಅಂಜಲಿ, ಅಂಜಲಿ, ಕಂದ ಒಂದ್ಸತಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋ.